ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಪನ್ನೀರ್ ಬಟರ್ ಮಸಾಲ ಮಾಡಿದ್ದೀನಿ. ಯಾವ ಥರ ಅಂತ ನೋಡೋಣ. ಒಂದು ಕಡೆಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕಿ ಮತ್ತು ದೊಡ್ಡ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಆಮೇಲೆ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. 4-5 ಚೆನ್ನಾಗಿ ಬಾಡಿಸ್ಕೊಂಡು 10-8 ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹುರಿದು ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ನಂದಿನಿ ಬ್ರ್ಯಾಂಡು ಕರ್ನಾಟಕ ತೊಗೊಂಡಿದ್ದೀನಿ. 100 ಗ್ರಾಮು ಪನ್ನೀರು. ಇದನ್ನು ನಾನು ತಗೊಂಡು ಒಂದರಲ್ಲಿ 2 ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಹಾಕೇನಪ್ಪ ನನ್ನಪ್ಪ ಇದು ಕಟ್ ಮಾಡಿ ಇಟ್ಕೊಂಡು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ತಗೊಳ್ಳಿ. ನನ್ನ ಮಗನಿಗೆ ಆಡಿಸ್ಕೊತ ಹಂಗೆ ಮಾಡಬೇಕು. ವಯಸ್ಸು ಏನಾದರೂ ಕ್ಲಿಯರಾಗಿರಲಿಲ್ಲ ಅಂದರೆ ಬೇಜಾರಾಗಬೇಡಿ. ಮತ್ತು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಸಣ್ಣ ಕಟ್ ಮಾಡಿದ್ಮೇಲೆ ಇದು ನೋಡಿ, ಚಕ್ಕೆ, ಲವಂಗ, ಹೂವು, ಏಲಕ್ಕಿ, ಗರಂ ಮಸಾಲ, ಚಾಟ್ ಮಸಾಲ ಮತ್ತು ಖಾರದ ಪುಡಿ, ಜೀರಿಗೆ, ಉಪ್ಪು, ಅರಿಶಿಣ ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಇದು ಬಟ್ರು. ಇವಾಗ ಒಂದು ಮಿಕ್ಸಿ ಜಾರಿಗೆ ಅದು ಆರಿಯಕ್ಕೇನು ಹುರಿದು ಇಟ್ಕೊಂಡಿದ್ವಲ್ವ, ಅದು ಆರಿದೆ. ಇವಾಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಮಸಾಲೆನೂ ಮಿಕ್ಸಿ ಜೊತೆನೇ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ಚೆನ್ನಾಗಿ ಕಲರ್ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಕರಿಬೇವು ಯೂಸ್ ಮಾಡ್ತಾಯಿದ್ದೀನಿ. ಒಂದು ತೊಳೆದ್ಬಿಟ್ಟು ಒಂದು ಎಲೆನ ಮತ್ತು ನೀರು ಹಾಕ್ಕೊತಾ ಇದ್ದೀನಿ. ಎಷ್ಟು ಅಗತ್ಯ ಇರುತ್ತೋ ಅಷ್ಟು ನೀರು ಹಾಕ್ಕೊಳ್ಳಿ. ಈ ಥರ ರುಬ್ಕೊಂಡು ತಗೊಳ್ಳಿ. ಈ ಥರ ಆದರೆ ಇವಾಗ ಅದೇ ಬಾಣಲಿಗೆ ನಾನು ಕಟ್ ಮಾಡಿಟ್ಕೊಂಡಂಥ ಪನ್ನೀರ್ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ತೊಗೊತಾ ಇದ್ದೀನಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸಾಕು. ಅದೇ ಹುರಿದಿರೋ ಕಡೆಗೆ ಎಣ್ಣೆ ಇದೆ, ಅದಕ್ಕೆ ಒಂದು 2 ಟೂಬ್ನಷ್ಟು ಬಟ್ರ್ ಹಾಕ್ಕೊತಾ ಇದ್ದೀನಿ. ಬಟ್ರ್ ಆದಮೇಲೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನನ್ನ ಮಕ್ಕಳು ಇಬ್ಬರು ಆಟ ಆಡ್ತಾಯಿದ್ದಾರೆ. ಮತ್ತು ಈರುಳ್ಳಿನ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ದಪ್ಪ ಕಟ್ ಮಾಡಿರೋವಂಥ ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಗ್ಯಾಸ್ನ ಫ್ರೀಡಾಗಿ ಇಟ್ಕೊಂಡು ಹಿಂಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಮಸಾಲೆ ಎಲ್ಲ ಏನಿದೆ ಅಲ್ವ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋದು ಚೆನ್ನಾಗಿ ಕಲಿಸ್ಕೊಂಡು ನಾವು ಎಣ್ಣೆ ಬಿಡಬೇಕದು ಮಸಾಲೆ ಹಸಿ ವಾಸನೆ ಎಲ್ಲ ಇರೋದಿತ್ತು ಅಂತಂದರೆ ಹೋಗಲಿ ಅಂತ ಒಂದು ಲಿಟ್ಲ್ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಬೇಯಿಸ್ಕೊಂಡ್ರೆ ಈ ಥರ ಎಣ್ಣೆ ಎಲ್ಲ ಮೇಲ್ಗಡೆ ತೇಲುತ್ತೆ. ಗ್ರೇವಿ ರೆಡಿ ಆಗೋಯ್ತು. ಇವಾಗ ನಾನೇನು ಹುರಿದಿಟ್ಕೊಂಡಿದ್ದೀನಲ್ವ ಪನ್ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಕಲಿಸ್ಕೊಂಡು ಕಸೂರಿ ಮೆಂತ್ಯನ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಹಾಕ್ತಾಯಿದ್ದೀನಿ. ತಿಕ್ಕಿ ಹಾಕಿದ್ರೆ ಆಯಿತು. ಮುಚ್ಚಿ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲಿ ಬಿಟ್ಟರೆ ಬಿಸಿಯಾದಂಥ ಬಟರ್ ಪನ್ನೀರು ರೆಡಿ ಆಗೋಯ್ತು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟ ಆದರೆ ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಈ ಥರ. ಅದ್ರ ಜೊತೆ ನಾನು ಚಪಾತಿ ಮಾಡಿದ್ದೀನಿ. ಚಪಾತಿ ಆಕಾರಕ್ಕೆ ತೀಡಿ 4 ಪದರ ಮಾಡಿ ಅದ್ರ ಮೇಲ್ಗಡೆ ಸ್ವಲ್ಪ ತೀಡ್ಕೊಂಡು ಹಿಟ್ಟು ಹಚ್ಕೊಂಡು ಮೇಲ್ಗಡೆ ಕರಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಕರಿ ಎಳ್ಳು ಹಾಕ್ಕೊಂಡು ಒಂದು ಸ್ವಲ್ಪ ತೀಡಿ ತಗೊಳ್ಳಿ. ಕಾಯ್ದಿರೋ ಹಂಚಿಗೆ ಚಪಾತಿನ ಹಾಕಿ ಮೇಲ್ಗಡೆ ಕೆಳಗಡೆ ಎಣ್ಣೆ ಹಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ತಗೊಂಡ್ರೆ ಬಿಸಿ ಪನ್ನೀರ್ ಜೊತೆ ಚಪಾತಿ ರೆಡಿಯಾಗೋಯ್ತು. ಇಷ್ಟ ಆದರೆ ಲೈಕ್ ಮಾಡಿರಿ. ಒಂದು ಸರ್ತಿ ಮನೆಯಲ್ಲಿ ಮಾಡ್ಕೊಂಡು ಊಟ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಇತ್ತು ಅಂಥೇಳಿ ಬರೀರಿ. ಥ್ಯಾಂಕ್ ಯು ಫ್ರೆಂಡ್ಸ್.